ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅಶು ದೀಪು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಬಂದು 7:15 ಆಗಿದೆ ನೈಟು. ಇವತ್ತು ನಾನು ನನ್ನ ಮಗಳು ನಮ್ಮ ಮನೆಯವರು 3 ಜನನೂ ಬೆಂಗಳೂರಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಬೆಂಗಳೂರಿಗೆ ಹೋಗಿ 3-4 ವರ್ಷ ಆಗಿತ್ತು, ಹೋಗೇ ಇರಲಿಲ್ಲ. ಇಲ್ಲಿ ಊಟಕ್ಕೆ ಅಂತ ನಿಲ್ಲಿಸಿದ್ದಾರೆ, ಹಂಗಾಗಿ ಹೊರಗಡೆ ಬಂದಿದ್ವಿ. ಡ್ಯೂಟಿ ಮುಗಿಸ್ಕೊಬಂದು ಏನೂ ತಿಂದಿರಲಿಲ್ಲ, ಹೊಟ್ಟೆ ಬೇರೆ ಹಸಿತಾಯಿತ್ತು, ಏನಾದ್ರು ತಗೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ನೋಡಿ ನನ್ನ ಮಗಳು ಫೋಟೋ ತೆಗಿತಾ ಇದ್ದೀನಿ ಅಂತ ಫೋಸ್ ಕೊಡ್ತಾ ಇದ್ದಾಳೆ. ಯಾವಾಗಲೂ ಹಿಂಗೆ ಡ್ಯಾನ್ಸ್ ನಿಲ್ಲಲ್ಲ. ಇವಾಗ ಒಂದೊಂದು ಟೈಮ್ ಡ್ಯಾನ್ಸ್ ಮಾಡು ಅಂತ ಹೇಳಿದ್ರು ಡ್ಯಾನ್ಸ್ ಮಾಡಲ್ಲ. ಇವಾಗ ಸುಮ್ಮನಿರು ಚಿನ್ನಿ ಎಲ್ಲ ನೋಡ್ತಾ ಇದ್ದಾರೆ ಅಂತ ಅಂದರೂ ಸುಮ್ಮನಿರಲ್ಲ. ನಮ್ಮ ಮನೆಯವರಿಗೆ ನನ್ನ ಮಗಳನ್ನ ಕರ್ಕೊಬನ್ನಿ ಅಂತ ಫೋನ್ ಮಾಡಿದಾಗ ಸಡನ್ನಾಗಿ ಬೆಂಗಳೂರಿಗೆ ಹೋಗ್ಬಿಟ್ಟು ಬರೋಣ, ರಜೆ ಇದೆಯಲ್ಲ ನಾಳೆ ನಾಡಿದ್ದು ಶನಿವಾರ ಭಾನುವಾರ ಅಂತ ಅಂದರು. ನನಗೂ ಗೊತ್ತಿರಲಿಲ್ಲ ರಜೆ ಹೋಗೋದು, ಬೆಂಗಳೂರಿಗೆ ಹೋಗೋಣ ಅಂತವ. ಹೋಗಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ವಿ. ಹೋಗಬೇಕು ಅಂತ ಅಂದ್ಕೊಂಡೆ, 1 ವರ್ಷದ ಮೇಲಾಯಿತು ಹೋಗೋಣ ಅಂತ ಹೋಗೋಕ್ಕೆ ಆಗಿರಲಿಲ್ಲ. ಇವತ್ತು ಹೆಂಗಿದ್ರು ಫ್ರೀ ಇದ್ವಲ್ಲ, ಹೋಗ್ಬಿಟ್ಟು ಬರೋಣ ಅಂತ ನಮ್ಮ ಮನೆಯವರು ಹೇಳಿದರು, ಹಂಗಾಗಿ ಹೊರಟ್ವಿ. ನಮ್ಮ ಮನೆಯವರು ಡ್ಯೂಟಿ ಮುಗಿಸ್ಕೊಂಡು ಹೋಗಿ ನನ್ನ ಮಗಳು ಕರ್ಕೊಬಂದರು. ಊರಿಗೆ ಹೋಗ್ಬಿಟ್ಟು ಅಷ್ಟೊತ್ತಿಗೆ ನಾನು ಬಂದೆ. ನಾನು ಬರೋಷ್ರೊಳಗೆ ಅವ್ರು ಬಂದಾಗಿತ್ತು. ನಾನು ಡ್ಯೂಟಿಯಿಂದ ಬಂದು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡೋಷ್ಟ್ರೊಳಗೆ 6:30 7 ಗಂಟೆ ಆಗಿತ್ತು. ಸ್ಟ್ಯಾಂಡಿಗೆ ಬಂದ್ವಿ ಅಷ್ಟೊತ್ತಿಗೆ. ಅಲ್ಲಿ 7:15 ಬಸ್ ಹತ್ತಿದ್ವಿ. ಇವಾಗ ಗೊರಗುಂಟೆಪಾಳ್ಯಕ್ಕೆ ಬಂದು ನಿಂತಿದ್ದೀವಿ. ಜೀವ ಅಂತೂ ಬಾಯಿಗೆ ಬಂದಿತ್ತು. ನಮ್ಮ ಹಾಸನಲ್ಲೇ ರೋಡ್ ಕ್ರಾಸ್ ಮಾಡೋಕ್ಕೆ ಭಯ ಆಗುತ್ತೆ, ಅಂಥದ್ರಲ್ಲಿ ಬೆಂಗಳೂರಿಗೆ ಬಂದು ರೋಡ್ ಕ್ರಾಸ್ ಮಾಡೋದು ಅಂದರೆ ನಮ್ಮ ಮನೆಯವ್ರು ಕೈ ಇಟ್ಕೊಂಡು ಕರ್ಕೊಬರ್ತಾಯಿದ್ದಾರೆ. ನನಗೆ ಭಯ. ನನ್ನ ಮಗಳನ್ನ ಬೇರೆ ಎತ್ಕೊಂಡಿದ್ದೀನಿ, ಹಿಂಗಪ್ಪ ಹೋಗೋದು ಅಂತವ. ತುಂಬ ಭಯ ಆಯಿತು ಮಾತ್ರ ನನಗಂತೂ. ರೋಡ್ ಕ್ರಾಸ್ ಮಾಡ್ಕೊಬಂದು ನಿಂತಿದ್ರು, ನಂಗೆ ಭಯ ಹೋಗೇ ಇಲ್ಲ ಇನ್ನೂ. ಎಲ್ಲಿಗೆ ಹೋಗಬೇಕು ಅಂದರೂ ಅಂದ್ಕೊಂಡಿದ್ದ ತಕ್ಷಣ ಆಗೋಲ್ಲ. ಅದು ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ರೆ ಚೆಂದ. ನಾವು 1 ವರ್ಷದಿಂದ ಹೋಗ್ಬೇಕು ಅಂತಲೇ ಅಂದ್ಕೊಳ್ತಾ ಇದ್ವಿ, ಆಗಿರಲಿಲ್ಲ. ಆದರೆ ಇವಾಗ ಬಂದ್ವಿ, ರಜೆ ಇತ್ತಲ್ಲ ಶನಿವಾರ ಭಾನುವಾರ ಅಂತ. ಇವಾಗ ಹುಡುಗರನ್ನ ಕಳಿಸಿರೋ ಗಾಡಿ ಬಂತು, ಹೋಗ್ತಾ ಇದ್ದೀವಿ ಮನೆಗೆ.